ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದವರು ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳೋದಿನ ಬಿಡಬೇಕು, ಅವರು ಈಗ ಸುಳ್ಳು ರಾಮಯ್ಯ ಆಗಿದ್ದಾರೆ ಅಂತ ಗುಡುಗಿದ್ದಾರೆ. ಧಾರವಾಡದಲ್ಲಿ ನಡೆದ ವಿದ್ಯಾರ್ಥಿಗಳ ಹೋರಾಟದ ಕಿಚ್ಚು ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅರವಿಂದ್ ಬೆಲ್ಲದವರು ಸರ್ಕಾರ ವಿದ್ಯಾರ್ಥಿಗಳ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಬಳಿ ಬಂದು ಬೆಂಬಲ ಬೇಕೆಂದು ಕೇಳಿದ್ರು. ಅವರ ನ್ಯಾಯಯುತ ಹೋರಾಟಕ್ಕೆ ನಾವು ಬೆಂಬಲ ನೀಡಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು. ನಿನ್ನೆ ಹೋರಾಟದ ನೀವು ಎಲ್ಲ ಇದ್ರಿ, ಇನ್ನೂ ಧ್ವನಿ ಭಾಳ ಜೋರಾಗ್ತೈತಿ. ಇಲ್ಲಿ ಎಷ್ಟು ಜೋರು ಮಾಡ್ತೀರಿ? ಒಂದು ನಿಮಿಷ ಮಾತಾಡ್ತೇನೆ, ಆಮೇಲೆ ನೀವು ಪ್ರಶ್ನೆ ಕೇಳಿ. ನಿನ್ನೆ ಧಾರವಾಡದಲ್ಲಿ ಆದಂಥ ವಿದ್ಯಾರ್ಥಿಗಳ ಹೋರಾಟದಿಂದ ಇವತ್ತು ಇಡೀ ಸರ್ಕಾರ ಗಡ 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 ನಡಿಗೆ, ಸಿದ್ದರಾಮಯ್ಯನವರು ನಡಿಗೆ. ನಿನ್ನೆ ಹೋರಾಟ ಮುಗಿಯೋಕ್ಕಿಂತ ಮೊದಲೇ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮೂಲಕ ಒಂದು 40,000 ನಾವು ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಒಂದು ಟ್ವೀಟನ್ನು ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರ ಈ ವಿದ್ಯಾರ್ಥಿಗಳ ಧ್ವನಿಗೆ ಎಷ್ಟು ಹೆದರೈತಿ, ಸಿದ್ದರಾಮಯ್ಯನವರು ಯಾಪರಿ ಹೆದರಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಭಾಳ ಹಿಂದಿನಿಂದನೇ ಈ ವಿದ್ಯಾರ್ಥಿಗಳು ಹೋರಾಟ ಮಾಡ್ಕೊತ ಬಂದಿದ್ದು. ನಮ್ಮ ಧಾರವಾಡದಲ್ಲಿ ಸೆಪ್ಟೆಂಬರ್ 25ಕ್ಕೆ ಒಂದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಆಯಿತು. ಆ ಹೋರಾಟ ಆದಾಗ ಸರ್ಕಾರ ಎಚ್ಚೆತ್ತು ಕೊಡ್ತಿತ್ತು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಸುಮಾರು ಒಂದು 6 ತಿಂಗಳಾದರೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲಿಲ್ಲ. ಬೆಂಗಳೂರಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಿದರು, ಅದಾದಮೇಲೆ ಬಿಜಾಪುರದಲ್ಲಿ ಮಾಡಿದರು. ಆ ಎಲ್ಲ ಹೋರಾಟ ಇದ್ದರೂ ಕೂಡ ಏನೋ ಒಂದು ಈ ಸರ್ಕಾರದ ಸ್ವಭಾವ ಏನೈತಿ, ನಾವೇನಾದರೂ ನೋಡ್ತೇವೆ ಯಾರ್ದೇನು ಅನ್ನುವಂಥದ್ದು ಏನು ಅಟಿಟ್ಯೂಡ್ ಐತಿ, ಆ ಅಟಿಟ್ಯೂಡನ್ನು ಸಿದ್ದರಾಮಯ್ಯನವರು ಅವ್ರ ಮಂತ್ರಿಮಂಡಲದವರು ಮುಂದುವರಿಸ್ಕೊಂಡು ಹೋದರು. ಅದಾದ ನಂತರ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದಾಗ ಈ ವಿದ್ಯಾರ್ಥಿಗಳು ನಿಮಗೆ ಬಂದು ಭೇಟಿಯಾಗಿ ನಾವು ಅದ್ರ ಬಗ್ಗೆ ವಿನಂತಿ ಮಾಡ್ತೀವಿ, ಎಲ್ಲ ವಿದ್ಯಾರ್ಥಿಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀವಿ, ನಿಮಗೆ ನಮ್ಮ ನೋವು ಗೊತ್ತಾಗ್ತೈತಿ, ನಮ್ಮದೊಂದು ಹೋರಾಟ ಮಾಡೋಕೆ ಅಲ್ಲಿ ಪರ್ಮಿಷನ್ ಕೊಡ್ರಿ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ಅಡ್ವೊಕೇಟ್ ಜನರಲನ್ನು ಕರೆಸಿ ಅದಕ್ಕೆ ಅಡ್ಡ ನಿಲ್ಲಿಸಿದ್ರು ಕೋರ್ಟ್ದಲ್ಲಿ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ಸೋಕೆ ಹೈಕೋರ್ಟ್ ಇನ್ವಾಲ್ವ್ ಆಗಬೇಕಾಯ್ತು. ಹೈಕೋರ್ಟ್ ಮುಖ್ಯಮಂತ್ರಿಗಳಿಗೆ ಆದೇಶ ಮಾಡ್ತೀವಿ, ವಿದ್ಯಾರ್ಥಿಗಳ ನೋವು ಏನೈತಿ ನಿಮ್ಗೆ ಕೊಡೋಕ್ಕಾಗೋದಿಲ್ಲ, ಪರ್ಮಿಷನ್ ಆಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಅವ್ರಿಗೆ ಕರೆದು ಮಾತಾಡ್ರಿ ಅಂಥೇಳಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಆದೇಶ ಮಾಡಿ ವಿದ್ಯಾರ್ಥಿ ಸಂಘಟನೆ ಧುರೀಣರ ಜೊತೆ ಮುಖ್ಯಮಂತ್ರಿಗಳ ಮೀಟಿಂಗನ್ನು ಮಾಡಿಸ್ತು. ಅದಾದ ಮೇಲೆ ಕೂಡ ಸರ್ಕಾರ ಎಚ್ಚೆತ್ತು ಕೆಲಸ ಮಾಡ್ತದನ ಅಂತಂದ್ರೆ ಅದು ಕೂಡ ಮಾಡಲಿಲ್ಲ. ಅದಾದಮೇಲೆ ಮೊನ್ನೆ ಫೆಬ್ರವರಿ 11ನೇ ತಾರೀಕಿಗೆ ಬೆಂಗಳೂರಲ್ಲಿ ಒಂದು ಹೋರಾಟ ಇತ್ತು. ಆ ಹೋರಾಟಕ್ಕೆ ನಾನು ಕೂಡ ಹೋಗಿದ್ವಿ, ಬೇರೆ ಬೇರೆ JDSದವರು ಬೇರೆ ಬೇರೆಯವರೆಲ್ಲರೂ ಅಲ್ಲಿ ಬಂದಿದ್ದರು. ಆವತ್ತಿನ ದಿನ ನಮ್ಮ ವಿದ್ಯಾರ್ಥಿ ಧುರೀಣರು ಭಾಳ ಸಂತೋಷದಿಂದ, ಇಲ್ಲ ಸರ್ ನಾಳೆ ಕೋರ್ಟ್ದಲ್ಲಿ ನಮ್ಮ ಕೇಸ್ ಇದೆ, ನಮಗೆ ಭರವಸೆ ಐತಿ ನಾಳೆ ಇದು ಇಶ್ಯೂ ರಿಸಾಲ್ವ್ ಆಗುತ್ತೆ ಅಂಥೇಳಿ. ಅಲ್ಲೇನು ಕೋರ್ಟ್ದಲ್ಲಿ ಏನಿದೆ 96% ಏನು ನಿಮ್ಮ ಕನ್ಫ್ಯೂಷನ್ ಇದೆ ಅಲ್ಲ, 6% ಕನ್ಫ್ಯೂಷನ್ ಇದ್ದಂಥ ಸೀಟ್ಗಳು, ಅಂದರೆ ನಿಮ್ಗದು SC/ST ಕೊಡಬೇಕು ಅಥವಾ ಜನರಲ್ ಮೆರಿಟಿಗೆ ಕೊಡಬೇಕು ಅನ್ನುವಂಥ ಡಿಸಿಷನ್ ಆಗೋ ತನಕ 6% ಸೀಟ್ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ, 94% ರಿಕ್ರೂಟ್ಮೆಂಟ್ ಮಾಡಿರಿ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಅದು ನೀವು ಒಪ್ಕೊಂಡು ಬಂದುಬಿಟ್ರೆ ಇಮಿಡಿಯೇಟ್ಲಿ ರಿಕ್ರೂಟ್ಮೆಂಟ್ ಶುರು ಆಗ್ತೈತಿ. ಆದರೆ ಅದನ್ನು ಒಪ್ಕೊಳ್ಳೋವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾಯಿಲ್ಲ. ಆಗ ಅಲ್ಲಿ ಕೂಡ ರಾಜಕಾರಣ ಮಾಡಿ ಅಲ್ಲಿ ಯಾವುದೋ ಒಂದು ವಕೀಲರನ್ನು ಕಳಿಸ್ತಾ ಮತ್ತು ಮುಂದೆ ಡೇಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು. ಹಾಗಾಗಿ ಅನಿವಾರ್ಯವಾಗಿ ಮತ್ತು ವಿದ್ಯಾರ್ಥಿಗಳನ್ನು ರಸ್ತೆಗೆ ಇಳಿಸಿದರು. ಈ ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕಂತಂದಾಗ ಅವರಿಗೆ ಹತ್ತಿಕ್ಕುವಂಥ ಕೆಲಸ ಸರ್ಕಾರದ ಪೊಲೀಸರ ಮೂಲಕ ಮಾಡ್ತಾರೆ. ಅವರಿಗೆ ಪರ್ಮಿಷನನ್ನು ಕೊಡಲಿಲ್ಲ. ಆವಾಗ ಸಹಜವಾಗಿ ಅವ್ರಿಗೂ ಎಲ್ಲ ಕಡೆನೂ ಅಡ್ಡಾಡ್ತಾಯಿದ್ರು ವಿದ್ಯಾರ್ಥಿಗಳು. ನಮ್ಮ ಕಡೆನೂ ಬಂದರು, ವಿರೋಧ ಪಕ್ಷವಾಗಿ ನೀವು ನಮ್ಗೆ ಇದಕ್ಕೆ ಸಹಕಾರ ಕೊಡಬೇಕು, ಇಲ್ಲಿಕ್ರೆ ನೀವು ಶಕ್ತಿ ತುಂಬಿದರೆ ನಮಗೆ ಶಕ್ತಿ ಬರ್ತೈತಿ, ಸರ್ಕಾರ ಎಚ್ಚೆತ್ಕೊಳ್ತೈತೆ ಅಂಥೇಳಿ. ಹಾಗಾಗಿ ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ಮತ್ತು ನನಗೆ ಧಾರವಾಡದ ಶಾಸಕನಾಗಿ ನನಗೆ ಧಾರವಾಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಕರ್ನಾಟಕದಿದ್ದಂಥ ಬರುವಂಥ ಕ್ಷೇತ್ರ ಧಾರವಾಡ. ಅಲ್ಲಿ ಗೊತ್ತು, ನಾವು ಯಾವುದೋ ಒಂದು ಗುಡಿಯೋ ಮುಂದೆ ಏನಾದರೂ ಪ್ರಸಾದ ಇತ್ತಂದ್ರೆ ಅಲ್ಲಿ ಬಂದು ನಿಲ್ಲುವಂಥ ವಿದ್ಯಾರ್ಥಿಗಳು ಎಲ್ಲ ಕಲಿಯುವಂಥ ವಿದ್ಯಾರ್ಥಿಗಳು. ಯಾವುದಾರ ಒಂದು ಮದುವೆದು ಇತ್ತಂದ್ರೆ ಅಲ್ಲಿ ಕೂಡ ಪಾಪ ವಿದ್ಯಾರ್ಥಿಗಳು ಬಂದು ಊಟ ಮಾಡ್ತಾರೆ. ಅದೇ ರೀತಿ ಯಾವುದಾದ್ರೂ ಮದುವೆಗದು ನಾವು ಹೋದ್ರೆ ಅಲ್ಲೇ ಊಟಕ್ಕೆ ಬಡ್ಸಕ್ಕೆ ಬರೋರು, ನೀಡಕ್ಕೆ ಬರೋರು ಅವರು ಕೂಡ ಕಲೀಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳು. ಪಾಪ ಅವರು ಸಾಲ ಸೋಲ ಮಾಡಿ
ಯಾರು ಶ್ರೀಮಂತ ವಿದ್ಯಾರ್ಥಿಗಳು ಯಾರು ಇಲ್ಲಲ್ಲ, ಅಲ್ಲೆಲ್ಲರೂ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ, ಕೂಲಿ ನಾಲಿ ಮಾಡುವಂಥ ಪಾಲಕರಿರುವಂಥ ಅವ್ರ ಕಡೆಯಿಂದ ಬಂದಂಥ ವಿದ್ಯಾರ್ಥಿಗಳು. ಅವ್ರ ಅಪ್ಪ ಅವ್ವ ಸಾಲ ಮಾಡಿ ಇಲ್ಲಿ ಮಕ್ಕಳಿಗೆ ಇಲ್ಲಿ ಕಲಿಸಿರ್ತಾರೆ. ಪಿ ಜಿಯಲ್ಲಿ ಇರಲಿ, ಊಟ ಮಾಡಲಿ, ಲೈಬ್ರರಿಲಿ ಅಭ್ಯಾಸ ಮಾಡಲಿ, ಕ್ಲಾಸಸ್ ತೊಗೊಳ್ಳಿ, ನನ್ನ ಮಗಗೊಂದು ಜಾಬ್ ಆಗಲಿ ಅಂಥೇಳಿ ಅಪೇಕ್ಷೆಯಿಂದ ಕಳಿಸಿರ್ತಾರೆ. ಸರ್ಕಾರ ವರ್ಷಗಟ್ಟಲೆ ಅದನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ವಿದ್ಯಾರ್ಥಿಗಳ ಫ್ರಸ್ಟ್ರೇಷನ್ನು ಅವ್ರಿಗೆ ಹೆಚ್ಚಾಕೊಂತ ಹೋಯಿತು. ಹಾಗಾಗಿ ಫೆಬ್ರವರಿ 11ಕ್ಕೆ ಯಾವಾಗಿದ್ದ ಸರ್ಕಾರ 12ನೇ ತಾರೀಕಿಗೆ ಕೋಆಪ್ರೇಟ್ ಮಾಡಲಿಲ್ಲ. ಧಾರವಾಡದಲ್ಲಿ ಮತ್ತೊಮ್ಮೆ ಇವರೇನು ಪ್ರೊಟೆಸ್ಟ್ ಮಾಡಬೇಕು ಅಂತ ಮಾಡಿದರು. ಆವಾಗ ಸರ್ಕಾರ ಪೊಲೀಸರ ಮೂಲಕ ಇವ್ರನ್ನ ಹತ್ಕುವಂಥ ಕೆಲಸ ಪ್ರಯತ್ನ ಮಾಡ್ತು. ನಮ್ಮ ಕಡೆ ಬಂದಾಗ ನಾವು ಹೇಳಿದ್ವಿ, ಆತು ನಿಮ್ಗೆ ಬರಲಿಲ್ಲ ಅಂತಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ ಮಾಡ್ತೀವಿ, ನಿಮ್ಮ ಧ್ವನಿಯನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ, ಜನರ ಕಡೆ ಇದು ನಿಮ್ಮ ಧ್ವನಿಯನ್ನು ಒಯ್ತೀವಿ, ಸರ್ಕಾರ ಅವಾಗ ಜಕ್ಕಸ್ತ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತಿತ್ತು ಅಂಥೇಳಿ ನಾವು ಫೀಲ್ಡಿಗೆ ಇಳಿಬೇಕಾಯ್ತು. ಇಲ್ಲಿಗೆ ನಮಗೆ ಯಾವುದೇ ಸಿದ್ದರಾಮಯ್ಯ ಸುಳ್ಳು ಹೇಳಬಾರ್ದು, ಸುಳ್ಳು ರಾಮಯ್ಯ ಆಗಬಾರ್ದು, 40,000 ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ದೇವೆ ಅಂತ ಸಿಎಂ ಹೇಳ್ತಾರೆ. ಆದರೆ ವಾಸ್ತವ ಬೇರೆ ಇದೆ. ಕೇಂದ್ರದ ಮೋದಿ ಸರ್ಕಾರ 11 ವರ್ಷದಲ್ಲಿ ಮಾಡಿದ ಸಾಧನೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈಗ ನಮ್ಮ ಹೋರಾಟಕ್ಕೆ ಏನು ಬೆಚ್ಚ ಬಿದ್ದು, ಈಗ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಚ್ಚ ಬಿದ್ದು ಸರ್ಕಾರ ಇಮಿಡಿಯೇಟ್ಲಿ ಜಾಗೃತ ಆಗಿ ಕೆಲಸ ಶುರು ಮಾಡಲಿ ಅಂಥೇಳಿ ನಮ್ಮ ಅಪೇಕ್ಷೆ. ಯಾಕಂದ್ರೆ ಈಗ ಅವರಾಗೆ ಕೊಟ್ಟಂಥ ರೆಕಾರ್ಡ್ಸು ಇದು ಮೊನ್ನೆ 27ನೇ ತಾರೀಕು ನಮ್ಮದೇನು ಅಸೆಂಬ್ಲಿ ಆಯ್ತಲ್ಲ, ಆ ಅಸೆಂಬ್ಲಿಯಲ್ಲೇ ಇವರು ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ 11ನೇ ತಾರೀಕಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಪ್ರಕಾರ ಸುಮಾರು 8,157 ಜಾಬ್ಗಳನ್ನು ಮಾತ್ರ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರನ ಅಧಿಕೃತವಾಗಿ ಇಲ್ಲೇ ಮಾಹಿತಿ ಕೊಟ್ಟಿದ್ದು. ಆದರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ನಾವು ಅವ್ರ ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹಂಗೆ ಮಾತಾಡಬಾರ್ದು ಅಂತ ಇರ್ತೈತಿ. ಆದರೆ ಅವರು ಸುಳ್ಳು ಹೇಳಬಾರ್ದು. ಈಗ ಎಲ್ಲರೂ ಹೇಳುವಂಗೆ ಸುಳ್ಳು ರಾಮಯ್ಯ ಅಂಥೇಳಿ ಅವರು ಆಗುವಂಗೆ ಆಗಬಾರ್ದು. ಅವರು 78-79 ವರ್ಷದಾಗ ಅದಾರೆ. ಈಗ ಐತಲ್ಲ ಮಾಡೋ ಕೆಲಸ ಸರಿಯಾಗಿ ಮಾಡಲಿ, ಸರಿಯಾದ ವಿಷಯ ಹೇಳಿ. ಸುಮ್ಮನೆ 40,000 ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಎಲ್ಲಿ 40,000? ಒಂದಾದರೂ ಈ ಸರ್ಕಾರ ಬಂದ ಮೇಲೆ ಹೊಸದಾಗಿ ನೋಟಿಫಿಕೇಷನ್ ಮಾಡಿರ್ಬೇಕಲ್ಲ. ಹೊಸದಾಗಿ ನೋಟಿಫಿಕೇಷನ್ ಮಾಡಿ ಅದು ರಿಕ್ರೂಟ್ಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಒಪ್ತೇವೆ. ಅದನ್ನು ಇನ್ನೂ ಮಾಡಿದ್ರೆ ಈಗೂ ಕೂಡ ತಪ್ಪು ಫಿಗರನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅವ್ರು ಯಾರೋ ಮಂತ್ರಿಗಳು ಹೇಳ್ತಾರೆ, ಇಲ್ಲ ಗುರುವಾರದ ಕ್ಯಾಬಿನೆಟ್ದಲ್ಲಿ ನಾವು ಇದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಸಂತೋಷ್ ಲಾಡು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮಾಡುವಂಥ ವಿನಂತಿ ಅಂದರೆ, ಇವತ್ತು ವಿದ್ಯಾರ್ಥಿಗಳ ಕೂಗು ಏನೈತಿ, ವಿದ್ಯಾರ್ಥಿಗಳ ಧ್ವನಿ ಏನೈತಿ, ಅದನ್ನು ನೀವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 7.30 ಲಕ್ಷ ಸರ್ಕಾರಿ ನೌಕರಿಗಳನ್ನ ನೀಡಿದೆ. ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತಿದೆ. ಯುಪಿಎ ಸರ್ಕಾರದ 2.90 ಲಕ್ಷ ಎಪಿಎಸ್ ಖಾತೆಗಳು ಎದ್ವು. ಮೋದಿ ಸರ್ಕಾರಕ್ಕೆ ಬಂದ ಮೇಲೆ ನಂತರ 17 ಕೋಟಿ ಎಪಿಎಸ್ ಖಾತೆಗಳು ಓಪನ್ ಆಗಿವೆ. ಸಿಲ್ಕ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಮೂಲಕ ಉದ್ಯೋಗ ಸೃಷ್ಟಿ ನಡೆದಿದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರ ಅಂತ ಅದನ್ನ ಮೇಲೆ ಬ್ಲೇಮ್ ಮಾಡೋದು ಬಿಡಲಿ. ಆಮೇಲೆ ಕೆಲವು ಮಂತ್ರಿಗಳು, ಕೆಲವು ಜನ ಆಯ್ತಲ್ಲ, ಇಲ್ಲ ಕೇಂದ್ರ ಸರ್ಕಾರ ಏನು ರಿಕ್ರೂಟ್ಮೆಂಟ್ ಮಾಡೈತಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ, ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಜಾಬ್ಸು 7,30,000 7,30,000 ಹೊಸ ಜಾಬ್ಗಳನ್ನು ಕೇಂದ್ರ ಸರ್ಕಾರದ ಮೂಲಕ ಕೊಟ್ಟೈತಿ. ಅದಲ್ಲದೆ ನಮ್ಮದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನಿಗೆ ಇನ್ನೊಂದು ದೊಡ್ಡ ಡಾಟಾ ಅಂತಂದ್ರೆ, ಹೊಸದಾಗಿ ಎಷ್ಟು ಜನ EPF ತೊಗೊತಾರೆ, PFದ್ದೇನು ನಮ್ಮದು EPFದ ಮೆಂಬರ್ಶಿಪ್ ಏನಾಗ್ತೈತಲ್ಲ, ಅದು ಒಂದು ದೊಡ್ಡ ರಿಕ್ರೂಟ್ಮೆಂಟ್ದ ಒಂದು ಮಾನದಂಡ. ನಾನು ಅದು ರಿಕ್ರೂಟ್ಮೆಂಟದ ಮಾನದಂಡದ ಫಿಗರ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಯಾಕಂದ್ರೆ ಕೆಲವು ಜನ ಅದಕ್ಕೆ ವಿಷಯ ಗೊತ್ತಿಲ್ದಂಗೆ ನಮ್ಮ ಮಂತ್ರಿಗಳದ್ದು ಏನೇನೋ ಮಾತಾಡ್ತಾರೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಹೊಸದಾಗಿ 2,90,000 ಹೊಸ EPF ಅಕೌಂಟ್ಗಳು ಕ್ರಿಯೇಟ್ ಆಗಿದ್ದು. ಅದು ನರೇಂದ್ರ ಮೋದಿಯವರ ಈ 11 ವರ್ಷದ ಸಮಯದಲ್ಲಿ 17,90,00,000 ಹೊಸ EPF ಮೆಂಬರ್ಸ್ ಆಗಿದ್ದಾರೆ. ಅಂದ್ರೆ ಅಷ್ಟು ಹೊಸ ಜಾಬ್ಗಳು ಕ್ರಿಯೇಟ್ ಆಗಿದ್ದಾವೆ. ನಿಮಗೆ ಒಂದು ತಿಂಗಳದ ಉದಾಹರಣೆ ಕೊಡ್ತೇನೆ. ಕೇವಲ ಮೊನ್ನೆ ನವಂಬರ್ದಲ್ಲಿ 14.5 ಲಕ್ಷ ಹೊಸ EPF ಮೆಂಬರ್ಶಿಪ್ ಅದು. ಅಂದ್ರೆ ಹೊಸ ಜಾಬ್ಗಳು ಕ್ರಿಯೇಷನ್ ಆಗಿದ್ದು. ಹೊಸ ಸ್ಟಾರ್ಟಪ್ ಇಂಡಿಯಾದಲ್ಲಿ ಕೇವಲ 500 ಕಂಪ್ನಿಗಳಿದ್ದು ಮೊದಲು.
ಈಗ ಸಾವಿರಾರು ಕಂಪ್ನಿಗಳು ಸ್ಟಾರ್ಟಪ್ ಇಂಡಿಯಾದಲ್ಲಿ ಆಗಿದ್ದಾವೆ. ಈ ರೀತಿ ಸ್ಕಿಲ್ ಇಂಡಿಯಾ ಮೂಲಕ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಮೂಲಕ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರ ಡೈರೆಕ್ಟ್ ಎಂಪ್ಲಾಯ್ಮೆಂಟು, ಅಥವಾ ಈಗ MSMEಗೆ ಕೊಡ್ತಿರುವಂಥ ಉತ್ತೇಜನ, MSMEಯಲ್ಲಿ ಸಂಬಂಧ ಈ ಬಜೆಟ್ದಲ್ಲಿ 10 ಲಕ್ಷ ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಿಂದ ಕೇಂದ್ರ ಸರ್ಕಾರ ಡೈರೆಕ್ಟ್ ರಿಕ್ರೂಟ್ಮೆಂಟ್ 7,30,000, ಅಂದರೆ ವರ್ಷ ಒಂದು ಸುಮಾರು 65,000 ಹೊಸದಾಗಿ ರಿಕ್ರೂಟ್ಮೆಂಟ್ ಕೇಂದ್ರ ಸರ್ಕಾರದ ಮೂಲಕ. ಅದ್ರ ಜೊತೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸುಮಾರು 17,90,00,000 ಹೊಸ EPF ಅಕೌಂಟ್ಗಳು ಕ್ರಿಯೇಟ್ ಆಗಿದಾವೆ. ಅಂದರೆ 17,90,00,000 ಜಾಬ್ಗಳು ಕ್ರಿಯೇಷನ್ ಆಗಿದಾವೆ ಅಂತ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ಕೆಲಸ ಏನೈತಿ ಅದನ್ನು ಮಾಡ್ತಾಯಿದೆ. ಇವತ್ತು ರಾಜ್ಯ ಸರ್ಕಾರ ಐತಲ್ಲ, ತನ್ನ ಕೆಲಸ ಏನೈತಿ ಅವ್ರು ಮಾಡಲಿ. ಅವ್ರು ಐತಲ್ಲ ಒಂದು 10% ಹೊಸದಾಗಿ ಜಾಬ್ ಕ್ರಿಯೇಷನ್ ಮಾಡಬೇಕು. KPSC ಬಗ್ಗೆ ಇಷ್ಟು ವಿವರವಾಗಿ ಸದಾನ 2 ದಿನ ಅದ್ರ ಬಗ್ಗೆನೇ ಚರ್ಚೆ ಆಯಿತು. KPSC ಹಗರಣದ ಬಗ್ಗೆ ಇನ್ನೂ ತನಕ ಅದು KPSCಯ ಸುಧಾರಣೆ ಮಾಡೋಕ್ಕೆ ಇವ್ರ ಕಡೆಯಿಂದ ಆಗ್ತಾಯಿಲ್ಲ. ಅಂದ್ರೆ ವಿದ್ಯಾರ್ಥಿಗಳ ನೋವು ಸಂಕಟ ಏನೈತೆ ಅನ್ನೋದು ಇದು ಇವ್ರಿಗೆ ತಿಳಿತಾನೇ ಇಲ್ಲೋ, ಅಥವಾ ಇವ್ರದ್ದು ಬೊಕ್ಕಸ ಪೂರ್ತಿ ಖಾಲಿ ಆಗೈತಿ, ಅದಕ್ಕೆ ನಾವು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿದರೆ ಎಲ್ಲಿಂದ ಪಗಾರ ಕೊಡೋಣಪ್ಪ ಅಂಥೇಳಿ ಇವರು ಜಾಬ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾಯಿಲ್ಲ, ತಿಳಿತಾ ಇಲ್ಲ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ನಾವು ಈಗ ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಆದಂಥ ಏನು ಜನ್ಸಿ ಹೋರಾಟ ಏನೈತಲ್ಲ ಅದ್ರದ್ದು ಸೂಕ್ಷ್ಮತೆಯನ್ನು ನೀವು ತಿಳ್ಕೊರಿ. ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ರಾಜ್ಯ ಸರ್ಕಾರದ ಬೊಕ್ಕಸ್ ಖಾಲಿ ಆಗಿದೆಯಾ, ಅದಕ್ಕಾಗಿ ಹೊಸ ನೇಮಕಾತಿ ಮಾಡ್ತಿಲ್ಲ. ಧಾರವಾಡ ಮತ್ತು GNG ಹೋರಾಟ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ವಿಧಾನಸಭೆಯೊಳಗೂ ಚರ್ಚೆ ಮಾಡುತ್ತೇವೆ. ಇದಕ್ಕೂ ಸ್ಪಂದನೆ ನೀಡದಿದ್ರೆ ಬೆಂಗಳೂರಿನವರೆಗೆ ಹೋರಾಟ ಮಾಡಬೇಕಾಗುತ್ತದೆ ಎಂದಿದ್ದಾರೆ. ನಿಮ್ಮ ರಾಹುಲ್ ಗಾಂಧಿ ಅವರು ಟಿ-ಶರ್ಟ್ ಹಾಕೊಂಡು ಅಡ್ಡಾಡ್ತಾರೆ. ಟಿ-ಶರ್ಟ್ ಹಾಕೊಂಡು ಅಡ್ಡಾಡಿದ್ರೆ ಯುವಕರ ಸಮಸ್ಯೆ, ಯುವಕರ ಧ್ವನಿ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಯುವಕರ ಧ್ವನಿ ಆಗ್ಬೇಕಂತಂದರೆ ಯುವಕರ ಭಾವನೆಗಳೇನದಾವೋ, ಯುವಕರ ತೊಂದರೆಗಳೇನದಾವೋ ಅವನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಕೆಲಸ ಮಾಡಬೇಕಾಗ್ತೈತಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಡ್ರಿ, ಇಲ್ಲಿ ಜನ್ಜಿ ಎಷ್ಟು ಅನ್ರೆಸ್ಟ್ ಆಗೈತಿ ಕರ್ನಾಟಕದಲ್ಲಿ, ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಂತ ಹೇಳ್ರಿ. ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಆದೇಶ ಕೊಡ್ರಿ ಮುಖ್ಯಮಂತ್ರಿಗಳಿಗೆ. ಇಮಿಡಿಯೇಟ್ಲಿ 2,84,000 ಜಾಬ್ ಖಾಲಿ ಇದ್ದರೆ 2,84,000 ಜಾಬ್ ರಿಕ್ರೂಟ್ಮೆಂಟ್ ಮಾಡಲಿ. 17 ಬಜೆಟ್ ಪ್ರೆಸೆಂಟ್ ಮಾಡ್ತಿರುವಂಥ ನಮ್ಮ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯಿಂದ ಇನ್ನೊಂದು 2,30,000 ಪರ್ಮಿಷನ್ ತೋಲಿ. ಅವ್ರದ್ದು ಆರ್ಥಿಕ ಇಲಾಖೆ ಅವ್ರ ಕೆಳಗನೆ ಐತಿ, ಅದನ್ನು ಮಾಡಲಿ. ಅದು ಮಾಡಿದರೆ ಜನಜೀದ ಧ್ವನಿಗೆ, ಭಾವನೆಗಳಿಗೆ ಸ್ಪಂದನೆ ಮಾಡ್ದಂಗೆ ಆಗ್ತೈತಿ. ಅದನ್ನು ಬಿಟ್ಟು ರಾಹುಲ್ ಗಾಂಧಿಯವರು ಸುಮ್ಮ ಟಿ-ಶರ್ಟ್ ಹಾಕ್ಕೊಂಡು ಅಡ್ಡಾಡಿದರೆ ಅವರು ಯುವಕರ ಧ್ವನಿ ಆಗೋಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನಾವು ನಿಮಗೆ ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ಇನ್ನೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಿನ್ನೆ ನಮ್ಮ ನಾಯಕರಾದ R. ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಾವು ಎಲ್ಲರೂ ನಮ್ಮ ಪಾರ್ಟಿ ವತಿಯಿಂದ ನಾವು ಪರ್ಮಿಷನ್ ತೊಗೊಂಡು ಏನು ನಾವು ಹೋರಾಟ ಮಾಡಿದ್ವಿ. ಅದು ಹೋರಾಟ ವಿದ್ಯಾರ್ಥಿಗಳ ಹೋರಾಟ. ಅದು ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಪರ್ಮಿಷನ್ ಕೊಡಲಿಲ್ಲ ಅಂತ ಅನ್ಕೋ ಅನಿವಾರ್ಯವಾಗಿ ನಾವು ಪರ್ಮಿಷನ್ನ ತೆಗೆದುಕೊಳ್ಬೇಕಾಯ್ತು. ನೀವು ವಿದ್ಯಾರ್ಥಿಗಳು ಧ್ವನಿ ಹತ್ತಕ್ಕಾಗಿ ಪ್ರಯತ್ನ ಮಾಡಿದಿರಿ. ಅವ್ರಿಗೆ ಪೊಲೀಸ್ ಕಮಿಷನರ್ನೋ ಪೊಲೀಸರನ್ನ ಎಲ್ಲರನ್ನೂ ಲೈಬ್ರರಿಗೆ, ಕಾಲೇಜಿಗೆ ಅಲ್ಲಿ ಕಳಿಸಿ ನೀವು ಹೊರಗೆ ಬಂದರೆ ನಿಮ್ಮನ್ನ ಕೇಸ್ ಅದು ಹಾಕ್ತೇವೆ ಅಂಥೇಳಿ ಅವ್ರಿಗೆ ಜೋರು ಮಾಡಿದ್ರಿ. ಅನಿವಾರ್ಯವಾಗಿ ನಾವು ಅದಕ್ಕೆ ಇಳಿಬೇಕಾಯ್ತು. ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಯಾವುದೋ ಉದ್ದೇಶ ಇದ್ದಿಲ್ಲ. ನಿನ್ನೆ ಆಗಿದ್ದು ವಿದ್ಯಾರ್ಥಿಗಳ ಧ್ವನಿ, ಅದು ವಿದ್ಯಾರ್ಥಿಗಳ ಹೋರಾಟ, ವಿದ್ಯಾರ್ಥಿಗಳ ನೋವು. ಈಗಾದರೂ ನೀವು ಅದನ್ನು ತಿಳ್ಕೊಂಡು ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿರಿ. ಇಲ್ಲಂತಂದರೆ ಇದು ರಾಜ್ಯದಲ್ಲಿ ಇದು ಹೋರಾಟ ಭಾಳ ತೀವ್ರವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳಿತೈತಿ. ಆಮೇಲೆ ನಾವು ವಿಧಾನಸಭೆ ಒಳಗೂ ಕೂಡ ಈ ವಿಷಯವನ್ನು ತೀವ್ರವಾಗಿ ನಾವು ತಗೊಳ್ತೇವೆ. ಈಗ 1 ವಾರದ ಏನು ಗಡುವು ಕೊಟ್ಟಿದ್ದಾರೆ ನಮ್ಮ ಕಾಂತ್ ಕುಮಾರ್ ಅವರು, ಅದಕ್ಕೆ ನೀವು ಸ್ಪಂದನೆ ಮಾಡಿರಿ. ಇಲ್ಲಂತಂದ್ರೆ ಮತ್ತೆ ಇದು ಹೋರಾಟ ತೀವ್ರವಾಗಿ ಆಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಟ್ನಲ್ಲಿ ಧಾರವಾಡ ಮತ್ತು ಜೆನ್ಸ್ ಹೋರಾಟದ ವಿಷಯವನ್ನ ವಿಧಾನಸಭೆಯಲ್ಲೂ ಪ್ರಸ್ತಾಪಿಸಲು ಬೆಲ್ಲದ್ ಮುಂದಾಗಿದ್ದಾರೆ. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಸಂಗಮೇಶ್ ಸುತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್
ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.